ಮಿಸ್ಟರ್ ವರ್ಲ್ಡ್ ಅಂತ ಏನು ಗೆದ್ದಿದ್ದಾರೆ, ಇದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಇದರ ಹಿಂದೆ ಕೇವಲ ಬರೀ ಬೆವರು ಮಾತ್ರ ಬಂದಿಲ್ಲ, ಅವರ ರಕ್ತನೂ ಕೂಡ ಬಂದಿದೆ. ಕನ್ನಡ ಬಾವುಟವನ್ನು ಎತ್ತಿ ಹಾರಿಸ್ತಾರೆ ಅಂದರೆ ಇದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಭಾಳ ಖುಷಿ ಆಗ್ತಾ ಇದೆ ಒಬ್ಬ ಕನ್ನಡಿಗನಾಗಿ, ಅದರಲ್ಲೂ ಕೂಡ ಒಬ್ಬ ಭಾರತೀಯನಾಗಿ ಇವತ್ತು ನಾನಿರ್ತಕ್ಕಂಥ ಈ ಜಾಗದ ಹೊಸ ರೋಡ್ನ ನನ್ನ ಬ್ರದರ್ಸ್ ಅಮ್ಮ, ನನ್ನ ಒಂದು ಅಣ್ಣನ ಥರನೇ ಇವರು ಸರ್ವಣ ಕುಮಾರ್ ಅಂತೇಳಿ ಇವತ್ತು ಮಿಸ್ಟರ್ ವರ್ಲ್ಡ್ ಅಂತ ಏನು ಗೆದ್ದಿದ್ದಾರೆ, ಇದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಪ್ರತಿಯೊಬ್ಬ ಭಾರತೀಯನೂ ಕೂಡ ಬಹಳ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಸಾಕಷ್ಟು ಶ್ರಮಗಳು ಇದರಿಂದ ನಾವು ಭಾಳ ಸರಳವಾಗಿ ಹೇಳ್ಬಿಡ್ಬೋದು, ಅಭಿನಂದನೆಗಳು ಅಥವಾ ಕಂಗ್ರ್ಯಾಚುಲೇಷನ್ ಅಂತೇಳಿ ಬಹಳ 2 ಪದಗಳಲ್ಲಿ ಹೇಳ್ಬಿಡ್ಬೋದು. ಇದರ ಹಿಂದೆ ಕೇವಲ ಬರೀ ಬೆವರು ಮಾತ್ರ ಬಂದಿಲ್ಲ, ಅವರ ರಕ್ತನೂ ಕೂಡ ಬಂದಿದೆ. ಎಷ್ಟೋ ಬಾರಿ ಅಷ್ಟರ ಮಟ್ಟಿಗೆ ನಾನು ಹತ್ತಿರದಿಂದ ನೋಡಿದ್ದೀನಿ ಅವರನ್ನು. ಸಾಕಷ್ಟು ಶ್ರಮ ವಹಿಸಿ ಅವರ ತಂದೆ ತಾಯಿ ಆಶೀರ್ವಾದ ಜೊತೆಗೆ, ಅವ್ರ ಜೊತೆಲಿರ್ತಕ್ಕಂಥ ಹುಡುಗರ ಸಹಕಾರದ ಜೊತೆಗೆ ಇವರೇನು ಇವತ್ತು ಮಿಸ್ಟರ್ ವರ್ಲ್ಡ್ನ ಗೆದ್ದಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಜೊತೆಗೆ ಸಾಮಾನ್ಯವಾದ ವಿಚಾರ ಅಲ್ಲ ಇದು. ಕಡಲನ್ನು ದಾಟಿ, ದೂರದ ಕಡಲನ್ನು ದಾಟಿ ಯಾವುದೋ ಒಂದು ದೇಶದಲ್ಲಿ ನಿಂತು 10 ದೇಶಗಳ ಮಧ್ಯೆ ನನ್ನ ದೇಶದ ಬಾವುಟವನ್ನು, ನನ್ನ ಕನ್ನಡ ಬಾವುಟವನ್ನು ಎತ್ತಿ ಹಾರಿಸ್ತಾರೆ ಅಂದರೆ ಇದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಜೊತೆಗೆ ಬಹಳ ಹೆಮ್ಮೆ ಆಗುವಂಥದ್ದು ಏನಂದರೆ, ನಾನು ಮಾತ್ರ ಗೆದ್ದರೆ ಸಾಕಾಗಲ್ಲ ಅಂಥೇಳಿ ತನ್ನ ಜಿಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ಯುವಕರು ನೀವು ನೋಡ್ಬೋದು. ಇಲ್ಲಿ ಯಾರ್ಯಾರೆಲ್ಲ ನಿಮ್ಮ ಕಣ್ಣಿಗೆ ಬಾಡಿ ಬಿಲ್ಡರ್ಗಳು ಕಾಣಿಸ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಗೆಲ್ಲಿಸಿರ್ತಕ್ಕಂಥ ಕೀರ್ತಿ ಇವತ್ತು ನಮ್ಮ ಬ್ರದರ್ಗೆ ಸೇರಬೇಕು. ಇವತ್ತು ನೀವು ಎಂಟ್ರಿ ಆದಾಗ ಆ ಬ್ಯಾನರ್ ಏನು ನೋಡ್ತಾ ಇದ್ದೀರಾ, ನಾನು ಒಬ್ಬನೇ ಹೋಗ್ಬಿಡ್ತೀನಿ, ಗೆದ್ದುಬಿಡ್ತೀನಿ, ಟೈಟಲ್ ತೊಗೊಂಡ್ಬಂದ್ಬಿಡ್ತೀವಿ ಅಂತ ಇಲ್ಲ. ಬಹಳ ಶ್ರಮ ವಹಿಸಿ ಜೊತೆಗೆ ಬರ್ತಕ್ಕಂಥವ್ರು ಕೂಡ ಕೈ ಹಿಡ್ಕೊಂಡು ಯಶಸ್ಸಿನ ಹಾದಿಗೆ ಏನು ಹೋಗ್ತಾ ಇದ್ದಾರೆ. ಇವರು ಯಾವತ್ತೂ ನಮಗೆ ಹೆಮ್ಮೆ. ನಮ್ಮ ಬರೀ ಹೊಸರೋಡ್ ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ಇಡೀ ಭಾರತಕ್ಕೆ ಬಹಳ ಹೆಮ್ಮೆ ನಮ್ಮ ಸರ್ವಣ ಬ್ರದರ್ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನ ನಾನು ತಿಳಿಸ್ತೀನಿ. ಎಲ್ಲರೂ ಕೂಡ ಬೆಂಬಲಿಸಿ ಇಂಥ ಒಂದು ಪ್ರತಿಭೆಗಳು, ಇಂಥ ಒಂದು ವಿಚಾರಗಳು ಹೆಚ್ಚೆಚ್ಚು ಬರ್ತಾ ಇರಬೇಕು. ತುಂಬ ಜನ ಬಾಡಿ ಬಿಲ್ಡರ್ಸ್ಗೆ ಪ್ರೇರಣೆ ಇವರು. ಯಾಕೆಂದರೆ ಬಡತನದಿಂದ ಝೀರೋಯಿಂದ ಹೀರೋ ಆಗೋದಿದೆಯಲ್ಲ, ಅದು ಹೇಳಿದಷ್ಟು ಸುಲಭ ಅಲ್ಲ. ಸಾಕಷ್ಟು ಬಡತನದಿಂದ ಇವತ್ತು ಈ ಲೆವೆಲ್ಗೆ ಏನು ಬೆಳೆದಿದ್ದಾರೆ. ಈ ಒಂದೊಂದು ಇಡಿಕೆ ಕಲ್ಲು, ಯಶಸ್ಸಿನ ಈ ಒಂದು ಕೋಟೆಗೆ ಇಟ್ಟಿರ್ತಕ್ಕಂಥ ಒಂದೊಂದು ಇಡಿಕೆ ಕಲ್ಲು ಹಿಂದೆನೂ ಕೂಡ ಇವ್ರದ್ದೇ ಆದಂಥ ಸಾಕಷ್ಟು ಶ್ರಮ ಇದೆ. ಈಗಾಗಲೇ ಸಾಕಷ್ಟು ವೇದಿಕೆಗಳಲ್ಲಿ ಸಾಕಷ್ಟು ಯಾರೆಲ್ಲ ಸಿದ್ಧತೆ ನಡೆಸ್ಕೊತಾ ಇದ್ದಾರೆ ದೇಹದಡಿಯ ಸ್ಪರ್ಧೆಗೆ, ಇವರೆಲ್ಲರೂ ಕೂಡ ಪ್ರೇರಣೆ ಆಗಿ ತಗೊಳ್ಳಿ ಅವರೊಂದು ಕಥೆಯನ್ನು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಅಭಿನಂದನೆಗಳು ಸರ್ವಣ ಬ್ರದರ್ ಅಂತ ಹೇಳ್ತಾ